ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಕನ್ಯಾ ರಾಶಿಗೆ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಗುರುಕೃಪೆಯಿಂದ ಲಾಭ, ಸಂತಸ, ಕನಸು ನನಸಾಗುವ ಶುಭ ಮಾಸ ಎಂಬಂಥ ವಾಕ್ಯ ಅನ್ವಯಿಸಲ್ಪಡುತ್ತದೆ. ಈ ತಿಂಗಳು ನಿಮಗೆ ಭಾಗ್ಯದ ಬಾಗಿಲು ತೆರೆಯುವಂತಹ ಒಂದು ಅಪೂರ್ವವಾದ ಅವಕಾಶ. ಈ ಸಂವತ್ಸರದ ಮೊದಲ ಭಾಗದಲ್ಲಿ ನಿಮಗೆ ಈಗ ಗುರುವಿನ ವಿಶೇಷವಾದ ಬಲ ಹಾಗೆ ಗುರುವಿನ ಒಲವು ಸಿಗುವಂಥದ್ದು. ಅದೇ ಕಾಲದಲ್ಲಿ ಬುಧಾನುಗ್ರಹ, ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹ ತಿಂಗಳು ಪೂರ್ತಿ ಇರುವಂಥದ್ದು. ಶುಕ್ರನ ಬೆಂಬಲ, ರಾಹುವಿನ ಬೆಂಬಲ, ಜೊತೆಗೆ ಮಧ್ಯೆ ಚಂದ್ರನ ಬೆಂಬಲ ಇವೆಲ್ಲ ಸೇರಿ ನಿಮಗೆ ಈ ತಿಂಗಳು ಅನೇಕ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಅವಕಾಶಗಳಾಗ್ತವೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಈ ಹಿಂದೆ ಪೆಂಡಿಂಗ್ ಇದ್ದಂಥ, ಬಾಕಿ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳೆಲ್ಲ ಈಗ ಕ್ಷಿಪ್ರವಾಗಿ ಕೈಗೂಡಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥ ಅವಕಾಶ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು, ಶಿಕ್ಷಣ ರಂಗದಲ್ಲಿರೋರು, ಶಿಕ್ಷಣ ಪಡೆಯೋರಿಗೂ ಸಹ ಹಾಗೆ ಆ ಗುರುಕೃಪಾ ಬಂದ ಬಲದಿಂದಾಗಿ ನಿಮ್ಮ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ, ಹೆಚ್ಚಿನ ಅಂಕಗಳು ಅಥವಾ ನಿಮಗೆ ಇಷ್ಟಪಟ್ಟಂತಹ ಕ್ಷೇತ್ರದಲ್ಲಿ ಸೀಟುಗಳು ಸಿಗುವಂಥ ಅವಕಾಶ, ಅಥವಾ ಶಿಕ್ಷಣ ಪೂರೈಸಿದಂಥ ಯುವ ವೃಂದದವರಿಗೆ ಉದ್ಯೋಗದ ಅವಕಾಶ ಇವೆಲ್ಲ ಒದಗಿ ಬರಲಿದೆ. ಹಾಗಾಗಿ ವೃತ್ತಿಯಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ, ಉದ್ದಿಮೆಯಲ್ಲಿ ನಿಮಗೆ ಅನೇಕ ರೀತಿಯ ಲಾಭದಾಯಕ ಫಲಿತಾಂಶಗಳು ತಿಂಗಳ ಆರಂಭದಲ್ಲೇ ವ್ಯಕ್ತವಾಗಲಿದೆ. 12 ವರ್ಷಗಳಿಗೊಮ್ಮೆ ಗುರುವಿನ ರಾಶಿ ಪರಿವರ್ತನದಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥ ಅವಕಾಶ ಬರುವಂಥ ಏಕೈಕ ರಾಶಿ ಈಗ ಕನ್ಯಾ ರಾಶಿ ಆಗಿರುತ್ತೆ. ಅಂದರೆ ಒಂದು ಗ್ರಹವು ತನ್ನ ಪರಿವರ್ತನೆಯಲ್ಲಿ ಅಥವಾ ಗೋಚಾರದಲ್ಲಿ ಲಾಭ ಸ್ಥಾನ ಅಥವಾ 11ನೇ ಮನೆ ಅಂತ ಹೇಳ್ತಾರೆ, ಲಾಭ ಸ್ಥಾನದ ಲಾಭವನ್ನು ಒಂದು ರಾಶಿಗೆ ಅಷ್ಟೇ ಕೊಡಲ್ಪಡುತ್ತದೆ. 12 ವರ್ಷಗಳಿಗೊಮ್ಮೆ ಇಂತಹ ಲಾಭ ಸ್ಥಾನದ ಅವಕಾಶ ನಿಮಗೆ ಬಂದಿದೆ. ನಿಮ್ಮ ಏನೇನೋ ಹಣಕಾಸಿನ ಸಮಸ್ಯೆಗಳಲ್ಲಿದ್ದರೆ ಅದು ಈ ಬಾರಿ ನಿವಾರಣೆ ಆಗುತ್ತೆ. ಜೊತೆಗೆ ಸಾಲ ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನೀವು ಇತರರಿಗೆ ಕೊಟ್ಟಂಥ ಸಾಲದ ಹಣ ಮರಳಿ ಬರುವಂಥ ಅವಕಾಶ, ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ ಅಥವಾ ಹಿಂದೆ ಹೂಡಿಕೆ ಮಾಡಿದ ಹಣಕಾಸಿನ ಒಂದು ದೊಡ್ಡ ಮೊತ್ತದ ಪ್ರತಿಫಲ ನಿಮಗೆ ಬರುವಂಥದ್ದು ಅವಕಾಶ, ಭೂಮಿ, ಯಂತ್ರ, ವಾಹನ, ಮನೆ ಮುಂತಾದ ಏನೇನು ಕನಸಿದೆ ಅದನ್ನು ಈಗ ಕಾರ್ಯಗತ ಮಾಡುವಂಥ ಅವಕಾಶ. ಅಲ್ಲದೆ ಶುಭ ಲಾಭಗಳು, ಅಶುಭ ಲಾಭ ಅಂದರೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಸಿಗಬೇಕಾದ ಆಸ್ತಿ, ಧನ ಇತ್ಯಾದಿಗಳೆಲ್ಲ ಈಗ ಲಾಭದಾಯಕವಾಗಿ ಪರಿಣಾಮ ಆಗುವಂಥದ್ದು. ಇನ್ನು ವ್ಯಾಪಾರ, ಉದ್ಯಮ ಇತ್ಯಾದಿ ನಡೆಸುವವರಿಗೆ, ಕೈಗಾರಿಕೆ ಇಂಡಸ್ಟ್ರಿ ನಡೆಸುವವರಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿ ಬರ್ಬೋದು. ಹೊಸ ಆರ್ಡರ್ಗಳು, ಹೊಸ ಕಾಂಟ್ರಾಕ್ಟ್ಗಳು ಅಥವಾ ಹೊಸ ವ್ಯಕ್ತಿಗಳ, ಗ್ರಾಹಕರ ಪರಿಚಯವಾಗಿ ಅದರ ಮೂಲಕ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುವಂಥ ಅವಕಾಶ ಇರುತ್ತೆ. ಕೃಷಿಕರು ಕೈಗಾರಿಕೆ ನಡೆಸುವಂಥ ಅಥವಾ ಕೃಷಿ ಚಟುವಟಿಕೆ, ಕೃಷಿ ಉತ್ಪನ್ನಗಳ ಮಾರಾಟ ಮಾಡುವವರೆಗೂ ಅವರ ಉತ್ಪನ್ನಗಳಿಗೂ ಬೇಡಿಕೆ ಅಥವಾ ಬೆಂಬಲ ಬೆಲೆಗಳು ಹೆಚ್ಚಳವಾಗಿ ಅವರಿಗೆ ಸಹ ಲಾಭ ಆದಾಯ ಹೆಚ್ಚಳ ಆಗುತ್ತೆ. ಹಾಗಾಗಿ ಎಲ್ಲ ವರ್ಗದವರಿಗೆ ಗುರುವಿನ ಬಲದ ಒಂದು ಅನುಕೂಲದ ವರದಾನವಾಗಿರುತ್ತದೆ. ಈ ಜೂನ್ ತಿಂಗಳಲ್ಲಿ ಆಗುವಂಥ ಪರಿವರ್ತನೆ, ಗುರುವಿನ ಪರಿವರ್ತನೆ ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಗುರುವಿನ ವಿವರವಾದ ಒಂದು ಪರಿಣಾಮಗಳು ಯಾವ ರಾಶಿ ಮೇಲೆ ಅಥವಾ ನಿಮ್ಮ ರಾಶಿ ಮೇಲೆ ಆಗುತ್ತೆ ಅದರ ಒಂದು ಸವಿವರವಾದ ಒಂದು ವಿಶ್ಲೇಷಣೆ ಇರುತ್ತೆ. ಅದನ್ನು ಸಹ ವೀಕ್ಷಣೆ ಮಾಡಿಕೊಂಡ್ರೆ. ಇನ್ನು ಇಲ್ಲಿ ನಿಮಗೆ ಇರತಕ್ಕಂತಹ ರವಿಯ ಬೆಂಬಲ ಆರಂಭದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಸಹಿತ ನಿಮಗೆ 15ರಿಂದ ರವಿ ಅಥವಾ ಸೂರ್ಯ ಭಗವಂತರ ಆಶೀರ್ವಾದ ಸಿಗುವಂಥ ಅಪೂರ್ವವಾದ ಘಟನೆ. ಹಾಗಾಗಿ ಬುಧಾದಿತ್ಯರು ನಿಮಗೆ ಮಧ್ಯಭಾಗದ ಬಳಿಕ ಅಪೂರ್ವವಾದ ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ. ಲಾಭ ಮತ್ತು ಕರ್ಮದಲ್ಲಿ ಅಲ್ಲಿ ಆಗುವಂಥ ಬುಧನ ಪರಿವರ್ತನೆ ಜೊತೆಗೆ ನಿಮಗೆ ಕರ್ಮಸ್ಥಾನಕ್ಕೆ ಅನುಕೂಲವಾಗುವಂತೆ ಈ ಸೂರ್ಯನ ಅನುಗ್ರಹ ಅಥವಾ ಗ್ರಹರಾಜರಾದಂತಹ ರವಿಯ ಅನುಗ್ರಹ ನಿಮಗೆ ಸಿಗುವಂಥದ್ದು. ಹಾಗಾಗಿ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ನ್ಯಾಯಾಲಯದಲ್ಲಿ ನಿಮಗೆ ದಾವೆಗಳು ನಿಮಗೆ ಪರವಾಗಿ ಜಯ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಕೌಟುಂಬಿಕ ವಿವಾದ ಅಥವಾ ಏನಾದರೂ ನಿಮಗೆ ಆಸ್ತಿ ವಿವಾದ ಇವೆಲ್ಲ ಈಗ ಬಗೆಹರಿಯುವಂಥದ್ದು. ಹಾಗೆಯೇ ಸರ್ಕಾರದ ಉದ್ಯೋಗ, ಸರ್ಕಾರದ ಹುದ್ದೆ ಅಥವಾ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಎಲ್ಲ ಅಪೇಕ್ಷೆ ಪಡೋರಿಗೆ ಈ ತಿಂಗಳಲ್ಲಿ ಅದರ ಒಂದು ಶುಭ ಸೂಚನೆಗಳು ಸಿಗುವಂಥದ್ದು. ಇನ್ನು ಮದುವೆಗಾಗಿ ಪ್ರಯತ್ನ ಪಡುವಂಥವ್ರು ಅಥವಾ ಮದುವೆಗಾಗಿ ಹಿಂದೆ ಭಾಳ ಪ್ರಯತ್ನ ಪಡೋ ನಿರಾಸೆ ಆಗಿದವರಿಗೆ ಈ ತಿಂಗಳ ಆದಿಭಾಗದಲ್ಲಿ ಒಂದು ಆಸೆ ಚಿಗುರುತ್ತೆ. ಜೊತೆಗೆ ನಿಮ್ಮ ಶುಭ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಇನ್ನು ಪ್ರೇಮ ಪ್ರಕರಣದಲ್ಲಿರುವಂತಹ ಪ್ರೇಮಿಗಳಿಗೆ ಸಹ ಒಂದು ಸಂತಸದ ಸಮಾಚಾರ ಈ ತಿಂಗಳಲ್ಲಿ ಒದಗಿ ಬರುತ್ತೆ. ಹಾಗಾಗಿ ಯಾವುದೇ ವರ್ಗ ಇರಲಿ, ಸ್ತ್ರೀಯರು ಪುರುಷರು ಎಂಬ ಭೇದವಿಲ್ಲದೆ ಎಲ್ಲ ವರ್ಗದವರಿಗೂ ಈ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಅನೇಕ ಶುಭ ಲಾಭ, ಸುಖ, ಜಯಗಳನ್ನು ಪಡೆಯುವಂಥದ್ದು, ದೀರ್ಘಕಾಲೀನ ಕನಸು ನನಸಾಗುವಂಥದ್ದು, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನೀವು ಈಗ ತುಂಬ ಹತ್ತಿರ ಆಗುವಂಥ ಒಂದು ಸನ್ನಿವೇಶಗಳು ಈ ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ. ಇವೆಲ್ಲ ಅವಕಾಶಗಳು ಮತ್ತೆ ಬರೋದಲ್ಲ.
ಆಗಲೇ ಹೇಳಿದಂತೆ ಕೆಲವೊಂದು ಅವಕಾಶ 12 ವರ್ಷಕ್ಕೊಮ್ಮೆ, ಕೆಲವೊಮ್ಮೆ ಅವಕಾಶಗಳು ವರ್ಷದಲ್ಲಿ ಒಮ್ಮೆ ಬಾರಿ. ಉದಾಹರಣೆಗೆ ಅಲ್ಲಿ ಬುಧನ ಒಂದು ಕರ್ಮ ಮತ್ತು ಲಾಭ ಸ್ಥಾನದ ಪರಿಣಾಮ ಇರ್ಬೋದು, ಸಿಗುವಂತಹ ಅಲ್ಲಿ ರಾಹುವಿನ ಬೆಂಬಲ ಇರ್ಬೋದು. ಇವೆಲ್ಲವೂ ತತ್ಕಾಲವಾಗಿ ತಕ್ಷಣವಾಗಿ ಸಿಗುವುದಿಲ್ಲ. ಚಂದ್ರನ ಬೆಂಬಲ ಹೊರತುಪಡಿಸಿದರೆ ಇತರ ಗ್ರಹಗಳ ಬೆಂಬಲಕ್ಕೆ ನಾವು ಹಲವಾರು ತಿಂಗಳುಗಳು ಅಥವಾ ಹಲವಾರು ವರ್ಷಗಳು ಕಾಯುವಂಥ ಪ್ರಮೇಯ ಇರುತ್ತೆ. ಇವೆಲ್ಲವನ್ನು ನೀವು ಚೆನ್ನಾಗಿ ಅರಿತುಕೊಂಡು ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಉದ್ಯೋಗ ಅಪೇಕ್ಷಿತರು ಸಹ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದು. ಉದ್ಯೋಗದ ಪ್ರಯತ್ನದಲ್ಲಿ ಹಿಂದೆ ಸಿಗದಿದ್ದಂಥ ಅವಕಾಶ ಈಗ ದಿಢೀರನೇ ಸಿಗ್ಬೋದು. ಹಿಂದೆ ರಿಜೆಕ್ಟ್ ಆಗಿದ್ದ ಅಪ್ಲಿಕೇಶನ್ಗಳು ಈಗ ಮತ್ತೆ ಅಪ್ರೂವ್ ಆಗುವಂಥದ್ದು, ಅಥವಾ ಹಿಂದೆ ನಿರಾಕರಿಸಲ್ಪಟ್ಟಂಥ ಯಾವುದೇ ಅವಕಾಶಗಳು ಈಗ ಮತ್ತೆ ನಿಮ್ಮ ಕಾಲುಬುಡಕ್ಕೆ ಬರುವಂಥದ್ದು. ಈ ರೀತಿ ಪವಾಡ ಸದೃಶವಾದ ಉತ್ತಮ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ಈ ಕನ್ಯಾ ರಾಶಿಯವರು ಜೂನ್ ತಿಂಗಳಲ್ಲಿ. ಇನ್ನು ನಿಮಗೆ ಈ ಎಲ್ಲ ಗ್ರಹಗಳ ವಿಚಾರ ಹೇಳಿದ್ದಾಗಿದೆ. ಅಲ್ಲಿ ಶನಿಯ ವೈರುಧ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಕೇತುವಿನ ವೈರುಧ್ಯ ಇರುತ್ತೆ. ಎಲ್ಲ ಗ್ರಹಗಳು ನಿಮಗೆ ಪೂರಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಶನಿಯ ವೈರುಧ್ಯ, ಕೆಲವೊಮ್ಮೆ ಕೇತುವಿನ ವೈರುಧ್ಯ, ಹಾಗೆ ಮಂಗಳನು ಸಹ ಈ ತಿಂಗಳು ನಿಮಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ಕೆಲವೊಂದು ಬಾರಿ ನಿಮಗೆ ಮಾತಿನ ಚಕಮಕಿ, ಜಗಳ, ಬಾಂಧವ್ಯದ ಕೊರತೆಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆದ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗಿದ್ದರೆ ಮಂಗಳನ ದೋಷದ ಇರುವ ಕಾರಣ ಆರೋಗ್ಯದಲ್ಲಿ ಉಷ್ಣತೆ ಅಥವಾ ಶೀತದ ವೈಪರೀತ್ಯದ ತೊಂದರೆ ಬರುವಂಥದ್ದು. ಆಹಾರ ದೋಷದಿಂದಾಗಿ ನಿಮಗೆ ಎಲ್ಲರೂ ಡೈಜೆಸ್ಟಿವ್ ಆರ್ಗನ್ಗಳ ಪ್ರಾಬ್ಲಮ್, ಅಂದರೆ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಅಡ್ಡ ಪರಿಣಾಮ ಬರುವಂಥ ಸಾಧ್ಯತೆ. ಇನ್ನು ಕೆಲವೊಬ್ಬರಿಗೆ ಈ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟ ಋತುಚಕ್ರಕ್ಕೆ ಅಥವಾ ಈ ಗರ್ಭಕೋಶ ಸಂಬಂಧಿತ ಏನೋ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣಬಹುದಾಗಿದೆ. ಅದನ್ನೆಲ್ಲ ನೀವು ಸೂಕ್ತವಾಗಿ ಅರಿತುಕೊಂಡು ಸೂಕ್ತ ಚಿಕಿತ್ಸೆ ಅಥವಾ ವೈದ್ಯಕೀಯ ತಪಾಸಣೆ, ಔಷಧೋಪಚಾರಗಳನ್ನು ಖಂಡಿತ ಮಾಡಬೇಕಾಗತ್ತೆ. ಇಲ್ಲಿ ಈ ವಿಚಾರ ಬಳಿಕ ನಿಮಗೆ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ ಹಲವಾರು ದಿನಗಳಲ್ಲಿ, ಸುಮಾರು 14 ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗುತ್ತೆ. ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ರಾಶಿಗೂ ಸಿಗುತ್ತೆ. ತಿಂಗಳಲ್ಲಿ ಕನಿಷ್ಠ ಪಕ್ಷ 13-14 ದಿನ ಅಥವಾ 15 ದಿನವರೆಗೂ ಸಿಗುವಂಥದ್ದು. ಈ ತಿಂಗಳಲ್ಲಿ ನಿಮಗೆ 14 ದಿನ ಚಂದ್ರನ ಬೆಂಬಲ. ಆ ಬೆಂಬಲ ದಿನಗಳನ್ನು ಸೂಕ್ತವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು. ಜೊತೆಗೆ ಯಾವುದೇ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ಗಳಿಗೆ ಸಹ ಚಂದ್ರನ ಬೆಂಬಲ ಇರುವಂಥ ದಿನವನ್ನು ಅನುಕೂಲ ಮಾಡಿಕೊಳ್ಬೋದು. ಜೂನ್ 1ನೇ ತಾರೀಕು, ಜೂನ್ 1, 7, 8, 9, 10 ಆರಂಭದಲ್ಲಿ 1ನೇ ತಾರೀಕು, ಬಳಿಕ 7, 8, 9, 10, ಆ ಬಳಿಕ 15, 16, 17, 18, ಆ ಬಳಿಕ 21, 22, 23, ಆ ಬಳಿಕ 26, 27, 28. ಹಾಗಾಗಿ ಸುಮಾರು 14 ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಕೂಲ ಇರುವಂಥ, ಬೆಂಬಲ ಇರುವಂಥ ದಿನಗಳು. ಆ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಬಣ್ಣಗಳ ಬಳಕೆ ವಿಚಾರ ನೋಡಿದಾಗ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಒಂದು ಆಶೀರ್ವಾದ ಮಾಡುವಂಥದ್ದು ಗುರು ಗ್ರಹ. ಗುರುವಿನ ಸಂಕೇತವಾದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಗ್ರಹರಾಜನಾದಂತಹ ಈ ಬುಧನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರೋದೆ. ಹಾಗಾಗಿ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ, ಸಂಖ್ಯೆ 5, ನಂಬರ್ 5 ತಿಂಗಳ ಪೂರ್ತಿ ಬಳಸುವಂಥದ್ದು. ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಾನದಲ್ಲಿ ಇರ್ತಾನೆ. ಹಾಗೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4, ನಂಬರ್ 4 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ರವಿಯ ಅನುಗ್ರಹ ನಿಮಗೆ ಜೂನ್ 15ರಿಂದ ಆರಂಭ ಆಗುವಂಥದ್ದು, ರವಿಯ ಮಿಥುನ ಪ್ರವೇಶದ ಬಳಿಕ. ಹಾಗಾಗಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಅಲ್ಲಿ ಜೂನ್ 15ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ 7ನೇ ತಾರೀಕುವರೆಗೆ ಅಷ್ಟೇ ಇರೋದು. ತಿಂಗಳ ಆರಂಭದಿಂದ 7ರವರೆಗೆ ಅಷ್ಟೇ ಶುಕ್ರ ಅನುಗ್ರಹ ಇರುವಂಥದ್ದು. ಹಾಗಾಗಿ ನೀವು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 7ನೇ ತಾರೀಕುವರೆಗೆ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ನಿಮಗೆ ಅದೃಷ್ಟ ಕೊಡುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಆಯಿತು. ಇನ್ನು ಇರತಕ್ಕಂಥ ಸಣ್ಣ ಪುಟ್ಟ ದೋಷ, ಗ್ರಹಗಳ ವೈಪರೀತ್ಯ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ, ದುರ್ಗಾದೇವತೆ ಅಮ್ಮನವರ ಭಕ್ತಿ, ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನಿಮಗೆ ಈ ಶನಿಯ ವೈರುಧ್ಯ ಇರೋ ಕಾರಣ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ಮಾರುತಿಯ ಭಕ್ತಿ ಮಾಡುವಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು, ಶನಿ ಮಹಾತ್ಮರ ಅಷ್ಟೋತ್ತರ, ಶನಿ ಮಹಾತ್ಮರ ಶ್ಲೋಕ, ಪೀಡಾಪರಿಹಾರ ಶ್ಲೋಕಗಳನ್ನು ಪಠನೆ ಮಾಡುವಂಥದ್ದು, ನವಗ್ರಹ ಸ್ತೋತ್ರ, ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಪ್ರಯಾತ ಸ್ತೋತ್ರ. ಯಾಕಂದರೆ ಮಂಗಳ ನಿಮಗೆ ಈಗ ವಿರುದ್ಧವಾಗಿರೋ ಕಾರಣ ಅಲ್ಲಿ ಮಂಗಳನ ಒಂದು ಪ್ರೀತ್ಯರ್ಥವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮಾದಿಗಳ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಅತ್ಯಪರೂಪದ ಗುರುಬಲದ ಒಂದು ವಿಶೇಷವಾದ ಅವಕಾಶ ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಭವಂತು.